ನಮ್ಮ ಹೆಸರು ಯೋಗೇಶ್ ಅಂತ ಸರ್. ಅದು ಹೇಳ್ದೆ ಇನ್ನಿಸ್ತು ಹೇಳೋಕ್ಕಾಗಲ್ಲ. ಅದು ನೋಡಿದ ತಕ್ಷಣ ಹಂಗೆ ತರಕಡೆ ಶಕ್ತಿ ಇಲ್ಲ. ಹಂಗೆ ತಿರುಗಿ ಇನ್ನೇನು ಮಾತಾಡೋಕೆ ಹೋಗಲಿ. ಎಮೋಷನ್ ಅಂದರೆ ಅವಾಗ ನಮ್ಮ ತಂದೆ ತಾಯಿ ಜ್ಞಾಪನ ಮಾಡ್ತಾನೆ. ಹ್ಞೂ ಸರ್, ಹೌದು. ನಮ್ಮ ತಂದೆ ಅವ್ರು ಮಾಡಿದ್ರು ಬದಲ್ಲ ನಮ್ಮ ತಾಯಿ ಮಾಡಿದ್ರು, ನಮ್ಮ ತಂದೆ ಏನು ಮಾಡಿದ್ರು ಪ್ರತಿಯೊಂದು ನನಗೆ ಗೊತ್ತಿಲ್ಲ. ಹಂಗೆ ಅವಾಗಿಂದ ನಮ್ಮ ಮಿಸ್ಸಸ್ ನಂಗೆ ಗೈಡೆ, ಅವ್ರೇನು ಶಕ್ತಿ ಪ್ರತಿಯೊಂದು ಅಷ್ಟೇ ಸರ್. ಇನ್ನೇನು ಸೂಪರ್ ಇದು ಮಾತ್ರ ಓಕೆ ಸರ್. ಸೂಪರ್ ಆಗಿದೆ ಫಿಲಿಮು. ಈಗಿನ ಜನ್ರೇಷನ್ ಏನು ನಡೀತದೆ ಏನಿದು ಆ ಥರ ಚೆನ್ನಾಗಿದೆ. ಒಟ್ಟಿನಲ್ಲಿ ಭಾರಿ ಚೆನ್ನಾಗಿದೆ ಫಿಲಿಮು. ಎಂಡಿಂಗ್ ಚೆನ್ನಾಗಿದೆ. ತಂದೆ ತಾಯಿ ಬಗ್ಗೆ ಅದು ತಾಯಿ ತಂದೆ ಬಗ್ಗೆ ಚೆನ್ನಾಗಿ ತೆಗೆದಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿದೆ. ಇದರಲ್ಲಿ ಎಮೋಷ್ನಲ್ ಟಚ್ ಇದೆ ಆ್ಯಂಡ್ ಭಾರತದ ವಿವಿಧ ಭಾಗಗಳನ್ನು ತೋರಿಸಿದ್ದಾರೆ. ಇದು ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ಕನೆಕ್ಟ್ ಆಗುವಂಥ ಕಥೆ ಇದೆ. ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಗುಡ್. ಕನ್ನಡ ಚಿತ್ರಗಳನ್ನು ಥಿಯೇಟ್ರಿಗೆ ಬಂದು ನೋಡಿ. ನೀವು ಕೊಟ್ಟಿದ್ದ ದುಡ್ಡಿಗೆ ಮೋಸ ಇಲ್ಲ. 2 ಗಂಟೆ ಬೇಜಾರಾಗೋದಿಲ್ಲ. ಥಿಯೇಟ್ರಿಗೆ ಬಂದು ನೋಡಿ. ತುಂಬ ಅದ್ಭುತವಾದ ಕತೆ. ಇತ್ತೀಚೆಗೆ ನಾನು ನೋಡಿದಂಥ ಕಥೆಗಳಲ್ಲಿ ಎಲ್ಲೋ ಜೋಗಪ್ಪನ ಅರಮನೆ ತುಂಬ ಅದ್ಭುತ ಕತೆ. ಒಂದು ಎಮೋಷ್ನಲ್ ಟ್ರಾವೆಲಿಂಗ್ ಜರ್ನಿ ಕತೆ ಅಂತ ಹೇಳ್ಬೋದು. ಇಲ್ಲಿ ಸಂಬಂಧಗಳು ಗಟ್ಟಿಗೊಳ್ತವು. ಅಪ್ಪ ನೆನಪಾಗ್ತಾನೆ, ಅಮ್ಮ ನೆನಪಾಗ್ತಾಳೆ, ಸಂಬಂಧಗಳು ಒಟ್ಟಿಗೆ ಗಟ್ಟಿಗೊಳ್ತವು. ಬಹುಶಃ ಯಾರೇ ಸಿನಿಮಾ ನೋಡಿದರೂ ಕೂಡ ಒಂದು ಹನಿ ಕಣ್ಣೀರು ಹಾಕ್ತಾರೆ. ಇದು ಈ ಸಿನಿಮಾಕ್ಕಿರುವ ಶಕ್ತಿ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬನ್ನಿ. ಈ ಎಲ್ಲೋ ಜೋಗಪ್ಪನ ಅರಮನೆ ಸಿನಿಮಾವನ್ನು ಹರಿಸಿ. ಅವ್ರ ಅಪ್ಪನ ಬಗ್ಗೆ ಏನು ತಿಳ್ಕೋಬೇಕು ಅಂತ ಗೊತ್ತಾಗಬೇಕು ಅಂದರೆ ಬಂದು ಮೂವಿ ನೋಡಬೇಕು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫಾದರ್ ಸೆಂಟಿಮೆಂಟ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಎಮೋಷನ್ಸ್ ಚೆನ್ನಾಗಿದೆ. ತಂದೆ ಮಗನ ಎಮೋಷನ್ಸ್ ತುಂಬ ಕನೆಕ್ಟ್ ಆಗುತ್ತೆ. ಬಹಳ ಒಳ್ಳೆಯ ಸಿನಿಮಾ. ಯಾವುದೇ ರೀತಿಯ ಕಮರ್ಷಿಯಲ್ ಎಲಿಮೆಂಟ್ಸ್ ಇಲ್ಲದೆ ಫ್ಯಾಮಿಲಿ ಬಂದುಬಿಟ್ಟು ನೋಡುವಂತಹ ಸಿನಿಮಾ. ಕಂಟಿನ್ಯೂಯಸ್ ಆಗಿ ಒಂದು ಜರ್ನಿ ಇದೆ. ಬೆಂಗಳೂರಿಂದ ಗಂಗೋತ್ರಿಯ ಒಂದು ಜರ್ನಿ ಇದೆ. ಆ ಜರ್ನಿಯಲ್ಲಿ ಏನೇನಾಗುತ್ತೆ, ಯಾವ ರೀತಿಯಲ್ಲಿ ವ್ಯಕ್ತಿಗಳು ಸ್ನೇಹ ಬದಲಾಗ್ತಾ ಹೋಗುತ್ತೆ ಅನ್ನೋದು. ಆಮೇಲೆ ಫ್ಯಾಮಿಲಿ ಇದೆ. ಯಾವ ಕಾರಣಕ್ಕೋಸ್ಕರ ಮಗ ಇರೋದೆಲ್ಲವನ್ನು ಬಿಟ್ಟು ಇರೋದರೆಡೆಗೆ ಹೋಗ್ತಾನೆ ಅನ್ನೋ ಒಂದು ಅಂತ ಪ್ರಶ್ನೆ ಬಂದಾಗ ಅವನು ಏನಕ್ಕೋಸ್ಕರ ಹೋಗ್ತಿದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ದಯವಿಟ್ಟು ಫ್ಯಾಮಿಲಿ ಸಿನಿಮಾ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಒಳ್ಳೆ ಸಿನಿಮಾ, ಮಿಸ್ ಮಾಡ್ಕೋಬೇಡಿ. ಆಯಿತು, ಅಲ್ಲಿ ಹೇಳಿ ಬಂದಿದ್ದಾರೆ ಎಲ್ಲ. ಮೂವಿ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಚೆನ್ನಾಗಿದೆ ಮೂವಿ. ಡಿಫ್ರೆಂಟ್ ಆಗಿದೆ ಸಿನಿಮಾ. ಚೆನ್ನಾಗಿದೆ ಅಂತ ಕೇಳ್ಕೊತೀವಿ ತುಂಬ. ಇವಾಗ ಏನಾಗ್ತಿದೆ, ಕನ್ನಡ ಮೂವಿಗಳು ಒಂದಿನ 2 ದಿನ ಈ ಥರ ನೋಡ್ತಾರೆ, ಲಾಸ್ಟಿಗೆ ತೆಲುಗು ತಮಿಳ್ ಈ ಥರ ಇದು ಮಾಡ್ತಾರೆ. ಪ್ಲೀಸ್ ಕನ್ನಡ ಮೂವಿಗಳನ್ನ ನೋಡಿ ಪ್ರೋತ್ಸಾಹ. ನಾಟ್ ಓನ್ಲಿ ಮೈ ಬ್ರದರ್, ಫಾರ್ ಎವ್ರಿ ಒನ್ ಐಮ್ ಟೆಲ್ಲಿಂಗ್. ಓಕೆ, ಪ್ಲೀಸ್ ನೋಡಿ ಕನ್ನಡ ಮೂವಿಗಳನ್ನ. ತುಂಬ ಚೆನ್ನಾಗಿದೆ ಮೂವಿ. ತಂದೆ ವ್ಯಾಲ್ಯೂ, ತಾಯಿ ವ್ಯಾಲ್ಯೂ, ಪ್ರತಿಯೊಂದು ವ್ಯಾಲ್ಯೂನು ಇದರಲ್ಲಿ ನಾವು ತಿಳ್ಕೊಬೋದು. ಪ್ಲೀಸ್ ಕನ್ನಡ ಮೂವಿ ನೋಡಿ. ಕನ್ನಡ ಮೂವಿ ನೋಡಿ ಅಷ್ಟೇ. ಸಿನಿಮಾದಲ್ಲಿ ತಂದೆ ತಾಯಿ ಪ್ರೀತಿ, ಅವ್ರ ಎಮೋಷನು, ಆಮೇಲೆ ಪ್ರೀತಿ ಎಲ್ಲ ಚೆನ್ನಾಗಿದೆ. ಅದೇ ಎಲ್ಲ ಬಂದು ಕನ್ನಡ ಮೂವಿ ನೋಡಿ ಹೊಸ ಪ್ರತಿಭೆಗಳನ್ನ ಹಾರೈಸಿ ಆಶೀರ್ವಾದಿಸಿ ಅಂತ ಬೆಳೆಸಿ ಅಂತ. ಅಪ್ಪ ಮಗನ ಸ್ಟೋರಿ, ಎಮೋಷನ್ ಟಚ್ ಇದೆ. ಫ್ಯಾಮಿಲಿ ಸ್ಟೋರಿ. ಎಲ್ಲರೂ ಚೆನ್ನಾಗಿತ್ತು ಸರ್. ಅದು ಒಂದು ಇದೊಂದು ಅಂತ ಹೇಳೋದು ಕಷ್ಟ, ಅಥವಾ ನನಗೆ ಅದನ್ನು ವರ್ಣಿಸೋಷ್ಟು ಭಾಷೆ ನನಗೆ ಗೊತ್ತಿಲ್ಲ. ಆದರೆ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. 1-2 ಸಾಲಲ್ಲಿ ಹೇಳೋದು ಕಷ್ಟ. ತುಂಬ ಚೆನ್ನಾಗಿದೆ. ನೋಡಬೇಕು, ನೋಡಿ ಅದನ್ನು ಅನುಭವಿಸ್ಬೇಕು ಅಂತ ನಾನು ಹೇಳ್ತೀನಿ. ಇದೊಂದು ಒಳ್ಳೆ ಅನುಭವ. ಥ್ಯಾಂಕ್ ಯು.